ನನಗೆ ಆದರೆ ನೋಡಿ ಫ್ರೆಂಡ್ಸ್ ಏನು ಮೊಟ್ಟೆ ಇರ್ಬೋದು ಇವು. ಇಂಥ ಮೊಟ್ಟೆಗಳು ಸಿಗುತ್ತೆ ಅಲ್ವಾ ಫ್ರೆಂಡ್ಸ್. ಅವಾಗ ಏನು ಮಾಡಬೇಕು ಅಂತಂದರೆ ನೋಡಿ ಮುಳ್ಳುಗಳಿದೆ, ಟಚ್ ಮಾಡೋಕ್ಕೆ ಹೋದರೆ ಭಯ ನನಗೆ, ನಾನು ಟಚ್ ಮಾಡೋದು ಫ್ರೆಂಡ್ಸ್. ಹಣ್ಣುಗಳು ಇದರಲ್ಲಿ ಹುಳುಗಳು ಸಹ ಇರ್ತವೆ, ಹುಷಾರಾಗಿ ತಿನ್ನಬೇಕು. ತಿನ್ಮ ನೀನಾ ನೋಡಿ ಫ್ರೆಂಡ್ಸ್. ಅಮ್ಮ ಇತ್ತು ಬಾಯಲ್ಲಿ ಹಾಕ್ಕೊಂಡ್ಬಿಟ್ಲು, ಅದ್ರಿಗೆ ನಂಗೆ ಬೇಗ ರೋಗಗಳು ಬಂದು ಬೇಗ ಹೊಟ್ಟೋಗೋದು. ನಾನು ನೋಡ್ಬಿಟ್ಟು ಕಿರ್ಚ್ಕೊಂಡು ಹೊಟ್ಟೋಗಿದ್ದೀನಿ ಫ್ರೆಂಡ್ಸ್. ನಿಜ ನನ್ನಿಂದ ನನ್ನ ತಮ್ಮವ್ರಿಗೆಲ್ಲ ಭಯ ಬೆಳೆಸ್ಬಿಟ್ಟಿದ್ದೀನಿ. ಅವ್ರಿಗೆಲ್ಲ ಪಾಪ ಅವರು ಇಲ್ಲಿ ಬರೋದಕ್ಕೆ ಭಯ ಬೀಳ್ತಾರೆ, ನನ್ನಿಂದ ಭಯ ಬೀಳಿಸ್ಬಿಟ್ಟಿದ್ದೀನಿ. ನಾನು ಹಾವಿದೆ ಅಂತ ಜೋರಾಗಿ ಕಿರ್ಚಾಕಿದ್ದೀನಿ. ಮತ್ತೆ ಪಾಪ ಅವ್ರಿಗೆ ಬಂದೇ ಇಲ್ಲ, ಅವ್ರ ಮನೆಗೆ ಹೊಟ್ಟೋಗಿದ್ದಾರೆ ಫ್ರೆಂಡ್ಸ್. ನಾವು ಹೆಂಗೆ ಗೊತ್ತಾ, ನಮ್ಮ ತಮ್ಮ ತಂಗಿ ಅಣ್ಣ ಅಕ್ಕ ಇವರಿದ್ರೆ ಜೊತೆದಲ್ಲಿದ್ದರೆ ಕಿತ್ಲಾಡಿ ಸಾಯ್ತಾ ಇರ್ತೀವಿ ನಾವು. ಅವರಿಲ್ಲ ಅಂತಂದರೆ ಬೇಜಾರಾಗುತ್ತೆ ಅಲ್ವಾ ಫ್ರೆಂಡ್ಸ್ ಎಲ್ರಿಗೂ. ಅಯ್ಯೋ ಅವ್ರಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಅವರಿಲ್ಲ ಅಂತಂದರೆ ನಾವೇ ಒಬ್ಬರೇ ಒಂಟಿಯಾಗಿದ್ದರೆ ಎಷ್ಟೊಂದು ಬೇಜಾರಾಗುತ್ತೆ ಅಲ್ವಾ. ನೀವು ಯಾವ ಥರ ಕಿತ್ತಾಡಿದ್ದೀವಿ, ನೀವು ಕಿತ್ತಾಡಿದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡಿ ಫ್ರೆಂಡ್ಸ್, ವ್ಯೂ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ. ಅಲ್ಲಿ ಪರಿಸರ ನನಗಂದರೆ ತುಂಬಾ ಇಷ್ಟ. ಬಟ್ ಅಪ್ಪ ಒಂದು ರಿಕ್ವೆಸ್ಟಿಂದ ನಾನು ವ್ಲಾಗ್ಸ್ ಆದರೆ ಮಾಡ್ತಾಯಿದ್ದೀನಿ. ನಿಜವಾಗಿಂದ ಒಂಥರ ಕೇರ್ಲೆಸ್ಸಾಗಿ ಮಾತಾಡ್ತಾರೆ ಫ್ರೆಂಡ್ಸ್. ನಾನು ವೀಡಿಯೋಸ್ನ ಚೆನ್ನಾಗಿ ಮಾಡ್ತೀನಾ ಇಲ್ವಾ ಅಂತೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ. ನಾನು ಚೆನ್ನಾಗಿ ಮಾಡ್ತಿಲ್ಲ ಅಂತಂದರೆ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂದರು ಫ್ರೆಂಡ್ಸ್. ಎಲ್ಲರ ಮನಸ್ಸು ಒಂದೇ ಥರ ಇರುತ್ತಾ, ಒಬ್ರಿಗೆ ಹೊಟ್ಟೆ ಉರಿ ಇರುತ್ತೆ, ದುಡ್ಡು ಬರುತ್ತೆ ಅಲ್ವಾ ಅವ್ರಿಗೆ ಅಂತೇಳ್ಬಿಟ್ಟು ಹೊಟ್ಟೆ ಉರಿ ಇರುತ್ತೆ. ಸ್ವಲ್ಪ ಜನರು ಪರವಾಗಿಲ್ಲ ಇನ್ನೂ ಸಪೋರ್ಟ್ ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವಿಲೇಜ್ ಗರ್ಲ್ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಾದರೆ ಕಾಲೇಜಿಂದ ಬಂದೆ, ಮನೆಯಲ್ಲೆಲ್ಲ ಕೆಲಸನೂ ಆಯಿತು. ಅಮ್ಮ ಈ ಥರನೇ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬಾ ಅಮ್ಮ ಅಂತ ಹೇಳಿದ್ರು. ನನಗೂ ಈ ಕಡೆ ಎಲ್ಲ ಜಾಸ್ತಿ ದಿನ ಆಯಿತು ಈ ಕಡೆ ಎಲ್ಲ ಬಂದು. ನಮ್ದು ಹಸುಗಳಿತ್ತಲ್ವ ಫ್ರೆಂಡ್ಸ್, ಅವಾಗಾದರೆ ನಾವು ಬಂದಿದ್ದಿದ್ದೆ ಅಲ್ವಾ, ಅವಾಗೆ ಲಾಸ್ಟು ನಮ್ಮ ಹಸುಗಳು ಮಾರಾಗ್ಬಿಟ್ವಿ. ಮತ್ತು ಆ ಕಡೆ ನಾನು ಹೋಗೇ ಇಲ್ಲ. ನಿಮ್ಗೆ ಕೂಡ ನಾನು ವ್ಲಾಗ್ಸ್ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ನಡ್ಕೊಂಡು ಹೋಗ್ತಾಯಿದ್ರೆ ಇಲ್ಲೆಲ್ಲ ಎಷ್ಟೊಂದು ಚೆನ್ನಾಗಿ ರಾಗಿನೆಲ್ಲ ಬೆಳೀತಿದ್ದಾರೆ. ತುಂಬ ಹಚ್ಚ ಹಸಿರಿನಿಂದ ಕೂಡಿದೆ ಫ್ರೆಂಡ್ಸ್. ಈ ಥರ ವಿಶಾಲವಾದ ಒಂದು ಪ್ಲೇಸ್ಗೆ ಒಂದು ಸ್ವಲ್ಪ ಹೋಗ್ಬಿಟ್ಟು ಬಂದರೆ ನಮಗೇನಾದರೂ ಬೇಜಾರಾಗ್ತಿರೋ ಟೈಮಲ್ಲಿ ಈ ಥರ ಒಂದು ವಿಶಾಲವಾದ ಪ್ಲೇಸ್ಗೆ ಹೋದರೆ ತುಂಬ ಚೆನ್ನಾಗಿ ಮೂಡ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಆದರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಈ ಒಂದು ಪರಿಸರ ನೋಡ್ತಿದ್ರೆ. ನೋಡಿ ಫ್ರೆಂಡ್ಸ್, ನನ್ನ ಸುತ್ತಮುತ್ತ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಚ್ಚ ಹಸಿರಿನಿಂದ. ಅಮ್ಮನೂ ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ, ನಾನಾದರೆ ಹೋಗ್ತಾಯಿದ್ದೀನಿ. ಜಸ್ಟ್ ಈಗ ತಾನೇ ಕಾಲೇಜಿಂದ ಬಂದು ಮನೆಯಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ನಡ್ಕೊಂಡಾದರೆ ಹೋಗ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ರಾಗಿ ಪೈರು ಎಷ್ಟೊಂದು ಚೆನ್ನಾಗಿ ನಟ್ಟಿದ್ದಾರೆ ಫಾರ್ಮರ್ಸು. ಅಲ್ಲಿ ಕಡೆ ನಿಜವಾಗ್ಲೂ ನೇಚರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಚ್ಚ ಹಸಿರಿನಿಂದ ಹಸುಗಳು, ಕುರಿಗಳು, ಮರಿಗಳು ಎಲ್ಲ ಎಷ್ಟೊಂದು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಜಾಸ್ತಿ ದಿನ ಆಯಿತು ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಅದ್ರಿಗೆ ನಾನು ಅಮ್ಮನ ಜಾಸ್ತಿ ದಿನದಿಂದ ಕೇಳ್ತಿದ್ದೆ ಫ್ರೆಂಡ್ಸ್, ಅಮ್ಮ ಹೋಗೋಣ ಆ ಕಡೆ ಎಲ್ಲ ನೋಡ್ಕೊಂಬರೋಣ, ಜಾಸ್ತಿ ದಿನ ಆಯ್ತಲ್ವ ಬಂದು. ನೀನೇನು ಕೆಲ್ಸಕ್ಕೆ ಹೋಗ್ತಾ ಇರ್ತೀಯ, ನೋಡ್ತಿರ್ತೀಯ ಆ ಕಡೆ ಒಂದು ಕಲ್ಚರು. ನಾವು ಮನೆಯಲ್ಲೇ ಇದ್ದು ಮನೆಯೇ ನೋಡ್ಕೊಂಡಿದ್ರೆ ಸಾಕು, ನಾವು ಔಟ್ ಎಲ್ಲ ನೇಚರ್ನೆಲ್ಲ ನಾವು ತಿಳ್ಕೊಬೇಕಲ್ವಾ ಅಂತ ಹೇಳ್ಬಿಟ್ಟು ಇವಾಗಾದರೆ ಹೋಗ್ತಾಯಿದ್ದೀವಿ. ನಾನು ಅಮ್ಮ ನಡ್ಕೊಂಡು. ನೋಡಿ ಫ್ರೆಂಡ್ಸ್, ಅಮ್ಮ ಆದರೆ ಅಲ್ಲಿ ಹೋಗ್ತಿದ್ದಾಳೆ, ನಾನು ಇಲ್ಲಿ ಹೋಗ್ತಾಯಿದ್ದೀನಿ ವಿಡಿಯೋ ಮಾಡಿಕೊಂಡು ಫ್ರೆಂಡ್ಸ್. ಈಗಾದರೆ ನಡ್ಕೊಂಡು ಒಂದು ಸ್ವಲ್ಪ ದಾರಿಗಾದರೆ ಬಂದ್ವಿ. ನೋಡಿ ಹೋಗ್ತಾಯಿದ್ವಿ ಈ ಕಡೆ ಎಲ್ಲ. ನೋಡಿ ಫ್ರೆಂಡ್ಸ್, ಈ ಹುಣಸೆ ಮರ ಇದೆ ಅಲ್ವಾ, ಇಲ್ಲಿ ನೋಡಿ ಹುಣಸೆ ಮರ ಇದೆ ಅಲ್ವಾ, ಇಲ್ಲೆಲ್ಲ ಬಂದು ನಾವು ಜೋಲಲ್ಲಿ ನಡ್ಕೊಂಡು. ಇದು ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಆಂಟಿ ಇದ್ದಾರೆ, ಅವ್ರದ್ದು ಈ ಮರ. ನಾವು ಬಂದುಬಿಟ್ಟು ಹುಣಸೆ ಹಣ್ಣುಗಳನ್ನೆಲ್ಲ ಬೆಳಗ್ಗೆ 5 ಗಂಟೆಗೆ ಎದ್ದೆ ಬಂದುಬಿಟ್ಟು ಎಲ್ಲ ಕಳ್ತನ ಮಾಡ್ಕೊಂಡು ಹೊಟ್ಟೋಗೋದು. ಈ ಥರ ಎಲ್ಲ ಮಾಡ್ತಿದ್ವಿ. ನಿಜವಾಗ್ಲೂ ಅದೆಲ್ಲ ನೆನೆಸ್ಕೊಂತಿದ್ರೆ ಒಂದು ಹ್ಯಾಪಿ ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಅಜ್ಜಿ ಯಾರು ಕುರಿಗಳ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ಇನ್ನು ಟೈಮ್ ಆದರೆ ಆಯ್ತಲ್ವ, 5 ಗಂಟೆ ಆಯಿತು. ಕುರಿಗಳನ್ನಾದರೆ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ನಮ್ಮ ಕಡೆ, ನಮ್ಮ ಹಳ್ಳಿ ಕಡೆ ಈ ಥರ ಎಲ್ಲ ನೋಡ್ಬೋದು ಕುರಿಗಳನ್ನ ಎಲ್ಲ. ಇವಾಗಾದರೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಜಾಸ್ತಿ ದಿನ ಆಯಿತು ಬಂದು, ನೋಡೋಣ. ಬಟ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ನಾನು ಎಲ್ಲಿ ಹೋಗ್ತಾಯಿದ್ದೀನಿ, ಏನಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ರಾಜಕಾರಣಿ ಇದೆ ಆ ಕಡೆ. ಇದು ಗಿಡಗಳೆಲ್ಲ ಇದೆ, ನೋಡೋಕ್ಕಾಗೋದಿಲ್ಲ. ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅಲ್ವಾ, ನಮ್ಮ ಊರ ಕಡೆ ಜೋರಾಗಿ ಮಳೆ ಬಿತ್ತು ನೋಡಿ ಅವತ್ತು. ಅವಾಗ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ನಾನು ಯೂಟ್ಯೂಬಲ್ಲಿ. ನಾನು ವಿಡಿಯೋ ಮಾಡಿ ಹಾಕಿದ್ದೀನಲ್ವ ಫ್ರೆಂಡ್ಸ್, ನಮ್ಮೂರ ಕಡೆ ಮಳೆ ಬಿತ್ತು, ರಾಜಕಾರಣಿದೆಲ್ಲ ತುಂಬ ಇತ್ತು ಅಂತ. ನೋಡಿ ನೀರೆಲ್ಲ ಆ ಕಡೆ ಒಂಥರ ಕಲರ್ ಬಂದುಬಿಟ್ಟಿದೆ ನೀರು. ಈ ಕಡೆ ಹುಲ್ಲೆಲ್ಲ ಇದೆ ಅಲ್ವಾ, ಅದೆಲ್ಲ ಪಾಚಿಯಾಗಿ ಒಂಥರ ನೀರು. ಈ ಕಡೆ ಫಾರ್ಮರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ದಾರಿಗೆಲ್ಲ ಇಲ್ಲಿ ಸರಿಯೇ ಇಲ್ಲ ಫ್ರೆಂಡ್ಸ್, ಮಳೆ ಬಿದ್ದರೆ ಈ ಕಡೆ ಬರೋಕ್ಕೆ ಆಗಲ್ಲ ನಿಜವಾಗ್ಲೂ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿದೆ ಆ ಕಡೆ ಎಲ್ಲ
ಹಚ್ಚ ಹಸಿರಿನಿಂದ. ಇವಾಗ ನಾವು ಅದೇ ಸೈಡ್ಗೆ ಹೋಗ್ತಾ ಇದ್ದೀವಿ. ಚೇಪೆಕಾಯಿಗಳೆಲ್ಲ ತಿಂದು ಜಾಸ್ತಿ ದಿನವೇ ಆಯ್ತು ಫ್ರೆಂಡ್ಸ್, ಎಲ್ಲಾದರೂ ಸಿಗುತ್ತೇನೋ ಅಂತ. ಇಲ್ಲೆಲ್ಲಾದ್ರೂ ನೀರಿದೆಯಾ ಬರೋಕ್ಕೆ? ನೋಡಿ ಫ್ರೆಂಡ್ಸ್, ಆ ಕಡೆ ಎಲ್ಲ ಭತ್ತ ನಟ್ಟಿದ್ದಾರೆ. ಆ ಕಡೆ ಹಚ್ಚ ಹಸಿರಿಂದ ಕಾಣ್ತಿದೆ ಅಲ್ವಾ, ಆ ಕಡೆ ಎಲ್ಲ ಭತ್ತ ನಟ್ಟಿದ್ದಾರೆ. ನಾವು ಮಾಡಿದ್ವಿ ಫ್ರೆಂಡ್ಸ್ ಭತ್ತನ. ಅಂದರೆ ನಮ್ಮದು ಈ ಜಮೀನೇನಿಲ್ಲ, ಬರೀ ಇರೋದಕ್ಕೆ ನಮ್ಮ ಮನೆ ಇದೆ ಅಷ್ಟೇ. ನಮ್ಮದು ಜಮೀನೇನಿಲ್ಲ. ವಾರಕ್ಕೆ ಏನಕ್ಕೋ ತಗೊತಾರಲ್ವ ಜಮೀನು, ಆ ಥರ ತಗೊಂಡು ಮಾರಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ, ವ್ಯೂ ತುಂಬ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ನೋಡ್ತಿರ್ಬೋದು ನೀವು ಕೂಡ ವ್ಯೂ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ನನ್ನ ಸುತ್ತಮುತ್ತ ತುಂಬ ಹಚ್ಚ ಹಸಿರಿನಿಂದ ಕೂಡಿದೆ. ನಿಜ ಈ ಕಡೆ ಎಲ್ಲ ಬಂದು ಜಾಸ್ತಿ ದಿನವೇ ಆಯಿತು. ಇಲ್ಲಿ ಭತ್ತ ನಟ್ಟಿದ್ದಾರೆ ಅಲ್ವಾ, ನೀರು ಬಿಟ್ಬಿಟ್ಟಿದ್ದಾರೆ. ಹೋಗೋದಕ್ಕೆ ಕಾಲೆಲ್ಲ ಗಲೀಜಾಗುತ್ತೆ. ಎಲ್ಲಾದರೂ ಬಿದ್ದರೆ ಗೋವಿಂದನೇ. ನೋಡಿ ಫ್ರೆಂಡ್ಸ್, ಅಮ್ಮ ಇಲ್ಲಿ ಭತ್ತ ಅಂತೀನಿ, ಸಾರಿ ಫ್ರೆಂಡ್ಸ್, ಸೊಪ್ಪು ಅಂದರೆ ತೆಲುಗುನಲ್ಲಿ ಗುರ್ಗಕ್ಕೋ ಅಂತೀವಲ್ವ, ತೋಟಗಳೆಲ್ಲ ಹತ್ರ ಎಲ್ಲ ಸಿಗುತ್ತೆ ಅಲ್ವಾ, ಆ ಸೊಪ್ಪಾದರೆ ಕಿತ್ತಾ ಇದ್ದಾಳೆ ಅಮ್ಮ. ನೋಡಿ ಭತ್ತನ ಎಷ್ಟೊಂದು ಚೆನ್ನಾಗಿ ನಟ್ಟಿದ್ದಾರೆ. ನನ್ನ ಸುತ್ತಮುತ್ತ ಭತ್ತನೇ ಇದೆ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿ ನಟ್ಟಿದ್ದಾರೆ ನೋಡಿ. ಫ್ರೆಂಡ್ಸ್, ನನಗಾದರೆ ಭಯ, ಈ ಕಡೆ ಹಾವುಗಳು ಇರ್ತವೆ ಅಲ್ವಾ, ನೀರಿನ ಹಾವುಗಳು ಜಾಸ್ತಿ ಇರೋದಲ್ವ, ಈ ಕಡೆ ನೀರು ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ವಾ, ನೀರಿನ ಹಾವುಗಳು ಜಾಸ್ತಿ ಇರೋದು. ಫ್ರೆಂಡ್ಸ್ ನೋಡಿ, ಭತ್ತ ನಟ್ಟಿದ್ದಾರೆ, ಎಷ್ಟೊಂದು ಚೆನ್ನಾಗಿ ನಟ್ಟಿದ್ದಾರೆ. ಅಮ್ಮವ್ರು ಕೂಡ ಈ ಕಡೆ ಕೆಲ್ಸಕ್ಕಾದ್ರೆ ಬಂದಿದ್ದಾರಂತೆ. ಇದು ಕೂಡ ಅಮ್ಮವರೇ ನಟ್ಟಿರೋದು ಅಂತ ಹೇಳ್ತಿದ್ದಾರೆ. ನೋಡಿ, ಅಮ್ಮ ಆದರೆ ಇಲ್ಲಿ ಭತ್ತ ಕಿತ್ತಾ ಇದ್ದಾರೆ, ಸಾರಿ ಫ್ರೆಂಡ್ಸ್, ಸೊಪ್ಪು ಕೀಳ್ತಾ ಇದ್ದಾಳೆ, ಗುರ್ಗಾಕು ಅಂತ ಹೇಳ್ಬಿಟ್ಟು. ಸೊಪ್ಪು ತೋರಿಸು ಅದು. ನೋಡಿ ಫ್ರೆಂಡ್ಸ್, ಅಮ್ಮ ಕೀಳ್ತಾ ಇರೋ ಒಂದು ಸೊಪ್ಪು ಗುರ್ಗಾಕು ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನು ಕರೀತಾರೋ ಅಂತ ನನಗೆ ಗೊತ್ತಿಲ್ಲ, ಏನು ಕರೀತಾರ ಅಂತ ಹೇಳ್ಬಿಟ್ಟು ದಯವಿಟ್ಟು ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನನ್ನ ಸುತ್ತಮುತ್ತ ಎಲ್ಲ ಭತ್ತನೇ ನಟ್ಟಿರೋದು. ನೋಡಿ ಎಷ್ಟೊಂದು ಚೆನ್ನಾಗಿ ನಟ್ಟಿದ್ದಾರೆ, ತುಂಬ ಹಚ್ಚ ಹಸಿರಿನಿಂದ ಕಾಣ್ತಿದೆ ಅಲ್ವಾ. ನಿಜವಾಗಿ ಈ ಕಡೆ ಗಾಳಿ ಕೂಡ ಅಷ್ಟೊಂದು ಚೆನ್ನಾಗೇ ಬರ್ತಿದೆ. ಈ ಕಡೆ ಎಲ್ಲ ಹೋಗಿ ಜಾಸ್ತಿ ದಿನನೇ ಆಯಿತು. ಬಟ್ ಎಲ್ಲಾದರೂ ಹೋಗಿ ಬಿದ್ದರೆ ಅಷ್ಟೇ ಜಾರಿ ಬೀಳ್ತೀವಿ ಅಷ್ಟೇ, ಹೋದ್ರೆ ಏನಾದರೂ ಇದ್ರ ಮೇಲೆ. ಫ್ರೆಂಡ್ಸ್ ಅಮ್ಮ ಆದರೆ ಸೊಪ್ಪು ಕಿತ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ. ನನಗೆ ಮೋಸ್ಟ್ಲಿ ಅನಿಸುತ್ತೆ ಅಮ್ಮ ಸೊಪ್ಪು ಕಿತ್ಕೊಳ್ಳೋಕ್ಕೆ ನಾನು ಕರೆದಿರ್ತಾಳೇನೋ ಅಂತೇಳ್ಬಿಟ್ಟು. ನಾನು ಎಷ್ಟೋ ಸತಿ ಕರೆದಿದ್ದೀನಿ ಫ್ರೆಂಡ್ಸ್ ಅಮ್ಮನ, ಬಾ ಅಮ್ಮ ಹೋಗ್ಬಿಟ್ಟು ಬರೋಣ ಆ ಕಡೆ ಎಲ್ಲ ಅಂತೇಳ್ಬಿಟ್ಟು. ಅಮ್ಮ ಬರಲ್ಲ ಅಂತ ಜಗಳ ಮಾಡ್ತಾ ಇರ್ತಾಳೆ. ಬಟ್ ಆ ಕಡೆ ಎಲ್ಲ ಸೊಪ್ಪು ಸಿಗೋದಿಲ್ಲ, ಸೊಪ್ಪು ಇಲ್ಲಿ ಸಿಗುತ್ತೆ. ಅಂದರೆ ಅಮ್ಮ ಅವ್ರ ಈ ಕಡೆ ಕೆಲ್ಸಕ್ಕೆ ಬರ್ತಾಯಿದ್ರಲ್ವಾ ಭತ್ತ ನಟ್ಟಕ್ಕೆಲ್ಲ, ಆವಾಗ ಹೇಳ್ತಿದ್ರು ಅಮ್ಮ ಆ ಕಡೆ ಸೊಪ್ಪು ಸಿಗುತ್ತೆ ಹೋಗೋಣ ಅಂತ ಹೇಳ್ಬಿಟ್ಟು. ನಾನು ಸುಮ್ಮನೆ ಇದ್ದೋದೆ. ಇವಾಗ ಕದ್ಲು ಅಮ್ಮ, ಬಾ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ನನಗೂ ಏನು ಫ್ರೀ ಇದ್ದೀನಿ ಅಂತೇಳ್ಬಿಟ್ಟು ಬಂದು ನೋಡ್ರೆ ಅಮ್ಮ ಸೊಪ್ಪಾದರೆ ಕೀಳ್ತಾ ಇದ್ದಾಳೆ. ಇದಕ್ಕೆ ನಮ್ಮ ನೀನು ಕದ್ದಿದ್ದಲ್ಲ ಅಂತ ಹೇಳಿದ್ರೆ ಹ್ಞೂ ಅಂತಾರೆ ಫ್ರೆಂಡ್ಸ್. ಅಮ್ಮ ಆದರೆ ಕಿತ್ಕೊಂಡು ಹೋಗ್ತಿದ್ದಾಳೆ. ನನಗಾದರೆ ಭಯ, ಇಲ್ಲ ಅವುಗಳಿರ್ತವೆ ಏನೋ ಅಂತೇಳ್ಬಿಟ್ಟು. ಫ್ರೆಂಡ್ಸ್, ನನಗೆ ಇನ್ನೊಂದು ನೆನಪು ಬಂತು. ಅದು ನನ್ನ ಸ್ವೀಟ್ ಮೆಮೊರಿ ಅಂತಲೇ ಅನ್ಕೊಬೋದು. ಯಾವಾಗಂದರೆ ನಮ್ಮದು ಹಸುಗಳಿತ್ತಲ್ವ, ನಾನು ವೀಡಿಯೋಸ್ ಮಾಡಿ ನಿಮಗೆಲ್ಲ ಹಾಕ್ತಿದ್ದೆ ಅಲ್ವಾ. ಆವಾಗ ಏನಾಯ್ತಪ್ಪ ಅಂತಂದರೆ ಸಡನ್ನಾಗಿ ನಾನು ಅಂದರೆ ಅಲ್ಲಿ ನಮ್ಮದು ಹಸುಗಳೆಲ್ಲ ಇತ್ತು, ಬಟ್ ಅಲ್ಲಿ ಸ್ವಲ್ಪ ದೂರನೇ ಇತ್ತು. ಅಲ್ಲಿ ಚೇಪೆಕಾಯಿ ಗಿಡ ತೋಟ ಎಲ್ಲ ಇದೆ. ಅಲ್ಲಿಂದ ಹಸುಗಳನ್ನ ಬರ್ತಿರುವಾಗ ಅಲ್ಲಿ ಒಂದು ಸ್ವಲ್ಪ ದೂರದಲ್ಲೇ ಹಾವು, ಅದೇ ಹಾವು ಅಂತ ನಾನು ನೋಡಿಲ್ಲ. ಹಾವು ಇದೆ, ಪಕ್ಕದಲ್ಲೇ ನಾಯಿ ಕೂಡ ಇದೆ. ನನ್ನ ಹಾವು ನೋಡ್ಬಿಟ್ಟು ಕಿರ್ಚ್ಕೊಂಡು ಹೊಟ್ಟೋಗಿದ್ದೀನಿ ಫ್ರೆಂಡ್ಸ್. ನಿಜ ನನ್ನಿಂದ ನನ್ನ ತಮ್ಮವ್ರಿಗೆಲ್ಲ ಭಯ ಬೀಳಿಸ್ಬಿಟ್ಟಿದ್ದೀನಿ. ಅವ್ರಿಗೆಲ್ಲ ಪಾಪ ಅವರು ಇಲ್ಲಿ ಬರೋದಕ್ಕೆ ಭಯ ಬೀಳ್ತಾರೆ. ನನ್ನಿಂದ ಭಯ ಬೀಳಿಸ್ಬಿಟ್ಟಿದ್ದೀನಿ. ನಾನು ಹಾವಿದೆ ಅಂತ ಜೋರಾಗಿ ಕಿರ್ಚಾಕಿದ್ದೀನಿ. ಮತ್ತು ಪಾಪ ಅವ್ರು ಬಂದೇ ಇಲ್ಲ, ಅವ್ರ ಮನೆಗೆ ಹೊಟ್ಟೋಗಿದ್ದಾರೆ. ಮತ್ತೆ ಬಂದರು. ಆ ಥರ ಮಾಡಿದ್ದೀನಿ ಫ್ರೆಂಡ್ಸ್ ನಾನಾದರೆ. ನಿಜ ನನಗೆ ಹಾವುಗಳಂದರೆ ತುಂಬಾ ಭಯ ಫ್ರೆಂಡ್ಸ್. ಹಾವುಗಳಂದರೆ ಯಾರಿಗೆ ಭಯ ಇರಲ್ಲ ಹೇಳಿ, ಎಲ್ರಿಗೂ ಭಯ ಇರುತ್ತಲ್ಲ. ಅಮ್ಮ ಆದರೆ ನನ್ನ ಬೈತಾ ಇದ್ದಾಳೆ ಅವತ್ತು, ನೀವೇನು ಕಂಪಿಸಿದ್ವಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನನಗೆ ಹಾವಿದೆ ಅಂತ ಜೋರಾಗಿ ಕಿರ್ಚಾಕಿದ್ದೀನಿ. ಅದ್ರಿಗೆ ಫ್ರೆಂಡ್ಸ್, ಈ ಥರ ಭತ್ತ ನಟ್ಟಿರೋ ಟೈಮಲ್ಲಿ ನಾನಾದರೂ ಈ ಕಡೆ ಬರೋದೇ ಇಲ್ಲ, ನಿಜವಾಗ್ಲೂ ಬರೋದೇ ಇಲ್ಲ. ಭತ್ತ ಏನಾದರೂ ನಟ್ಟಿಲ್ಲ ಅಂತಂದರೆ ಬರ್ತೀನಿ. ಆವಾಗ ಈಗ ಕಾಣಿಸುತ್ತೆ ಅಲ್ವಾ, ಇವಾಗ ಅದೇ ಹಚ್ಚ ಹಸಿರಿನಿಂದ ಇರುತ್ತೆ, ನೀರಿರುತ್ತೆ, ಭಯ. ಆವಾಗಾದರೆ ಏನು ಇರಲ್ಲ ಅಲ್ವಾ. ಅದ್ರಿಗೆ ಅಮ್ಮ ಆದರೆ ಹಿಂಗೆ ಕಿತ್ಕೊಂಡು ಹೊಟ್ಟೋಗಡೆ ಮುಂದಕ್ಕೆ ನಾನು ಬಿದ್ದುಬಿಟ್ಟು ನಾನು ಹೋಗ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಅಮ್ಮನ ಜೊತೆಗೆ ಬಂದವಳು ಅಲ್ಲಿದ್ದಾಳೆ. ನನ್ನ ತಮ್ಮನೂ ಬರ್ತೀನಿ ಅಂತಂದು ಅವನು ಹಾಸ್ಟ್ಲಿಗೆ ಹೋಗಿದ್ದಾನೆ. ಇವತ್ತು ಇನ್ನೂ ಬಂದಿರೋ, ಹಾಸ್ಟ್ಲಿಂದ ಬರ್ತಾನೆ ಇವತ್ತು. ಏಕೆಂದರೆ ನಾಳೆ ಹಾಲಿಡೇ ಅಲ್ವಾ, ಈದ್ ಮಿಲಾದ್ದು, ಅದ್ರಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಹೋದ್ನು.
ಅವನು ಬಂದಿದ್ದರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ನಾವು ಹೆಂಗೆ ಗೊತ್ತಾ, ನಮ್ಮ ತಮ್ಮ ತಂಗಿ ಅಣ್ಣ ಅಕ್ಕ ಇವರಿದ್ರೆ ಜೊತೆದಲ್ಲಿದ್ದರೆ ಕಿತ್ಲಾಡಿ ಸಾಯ್ತಾ ಇರ್ತೀವಿ ನಾವು. ಅವರಿಲ್ಲ ಅಂತಂದರೆ ಬೇಜಾರಾಗುತ್ತೆ ಅಲ್ವಾ ಫ್ರೆಂಡ್ಸ್ ಎಲ್ರಿಗೂ. ಅಯ್ಯೋ ಅವರಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಆಟ ಆಡೋಕ್ಕೆ, ಎಲ್ಲ ಜೋಕ್ಸ್ ಹೇಳೋಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಆಗಿರ್ತಾರೆ. ಅವರಿಲ್ಲ ಅಂತಂದರೆ ನಾವೇ ಒಬ್ಬರೇ ಒಂಟಿಯಾಗಿದ್ದರೆ ಎಷ್ಟೊಂದು ಬೇಜಾರಾಗುತ್ತೆ ಅಲ್ವಾ. ಕಿತ್ತಾಡ್ಬಿಡ್ತೀವಿ ಚೆನ್ನಾಗಿ. ಬಟ್ ಅವರು ಬೇಕು ನನಗೆ ಹಂಗೆ ಫ್ರೆಂಡ್ಸ್ ಆಗ್ತಾಯಿರೋದು. ನನಗೆ ಇವಾಗ ನನ್ನ ತಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸಫರ್ ಆಗ್ತೀನಿ ಫ್ರೆಂಡ್ಸ್ ನಾನು. ನನ್ನ ತಮ್ಮ ಇದ್ದರೆ ಚೆನ್ನಾಗಿರೋದು, ಅವನಿದ್ರೆ ನಾನು ಹಿಂಗೆ ಬೈತಾ ಇರ್ತೀನಿ, ಹಂಗೆ ಬೈತಾ ಇರ್ತೀನಿ, ಅಯ್ಯೋ ಪಾಪ ಅಂತ ಅನಿಸುತ್ತೆ. ಬಟ್ ಅವನಿದ್ದಾಗ ಈಗ ನನ್ನ ಮಗನ ಒಟ್ಟೋಗಿ ಹೋದ ಹಾಸ್ಟ್ಲಿಗೆ ಏನಕ್ಕೆ ಇಲ್ಲಿ ಬಂದಿದ್ದು ಅಂತ ಅನಿಸುತ್ತೆ ಫ್ರೆಂಡ್ಸ್. ನಿಜವಾಗ ನನಗೆ ಆ ಥರ ಅನಿಸುತ್ತೆ. ಬಟ್ ಅವರು ಹತ್ತಿರ ಇದ್ದಾಗ ನಮಗೆ ಪ್ರೀತಿ ಅಷ್ಟೊಂದು ಬೇಗ ಬರೋದಿಲ್ಲ. ದೂರ ಇದ್ರೇ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಬರೋದಲ್ವ ಫ್ರೆಂಡ್ಸ್. ಎಲ್ರಿಗೂ ಈ ಥರನೇ ಅನಿಸುತ್ತಾ? ಅಕ್ಕ ತಮ್ಮ ಯಾರಾದರೂ ದೂರ ಇದ್ದರೆ ಈ ಥರನೇ ಅನಿಸುತ್ತಾ ಫ್ರೆಂಡ್ಸ್ ನಿಮಗೆಲ್ರಿಗೂ? ನೀವು ಯಾವ ಥರ ಕಿತ್ತಾಡಿದ್ದೀವಿ, ನೀವು ಕಿತ್ತಾಡಿದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ನಾವಾದರೆ ಕಿತ್ತಾಡಿದ್ದೀವಿ ಫ್ರೆಂಡ್ಸ್. ದಿನಕ್ಕೊಂದ್ಸತಿ ಆದರೂ ಅಪ್ಪ ಅಮ್ಮ ಹತ್ರ ಬೈಸ್ಕೊಳ್ತೀವಿ ನಾವು. ನಿಜ. ನಾನು ನಮ್ಮ ತಮ್ಮ ಕಿತ್ತಾಡ್ರೆ ನಮ್ಮಮ್ಮ ಹೋಗ್ಬಿಟ್ಟು ನನ್ನ ತಮ್ಮ ಬಂದುಬಿಟ್ಟು ನಮ್ಮ ಅಪ್ಪಗೆ, ಸಾರಿ ಫ್ರೆಂಡ್ಸ್, ನನ್ನ ತಮ್ಮ ಬಂದುಬಿಟ್ಟು ನಮ್ಮಮ್ಮಗೆ ಹೇಳ್ತಾ ಇರ್ತಾನೆ ಹೋಗ್ಬಿಟ್ಟು, ಅಕ್ಕ ನನ್ನ ಅಟ್ಲನೇ ಇಟ್ಲನೇ ಅಂತ ಹೇಳ್ಬಿಟ್ಟು ನಾನೋಗಿ ನಮ್ಮ ಅಪ್ಪಗೆ ಹೇಳೋದು, ನೋಡಪ್ಪ ಅವ್ನು ಜಾಸ್ತಿ ಮಾಡ್ತಾವನೆ, ಬಿದ್ದಿಲ್ಲ ಏಟುಗಳು ಈ ನಡುವೆ ಅದ್ರಿಗೆ ಅಂತ. ನಿಜ ಫ್ರೆಂಡ್ಸ್, ನಾವಿಬ್ಬರು ಹಂಗೆ ಒಬ್ಬರ ಮೇಲೆ ಒಬ್ರು ಚಾಡಿ ಹೇಳ್ಕೊಳ್ಳೋದು. ನಿಜ. ನೋಡಿ ಫ್ರೆಂಡ್ಸ್, ವ್ಯೂ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ. ಅಲ್ಲಿ ಪರಿಸರ ನನಗಾದ್ರೆ ತುಂಬಾ ಇಷ್ಟ. ನಿಜ. ಟೌನ್ಸ್ ಅಂದರೆ ನಮ್ಮ ದೊಡ್ಡಮ್ಮವ್ರ ಊರಿಗೆಲ್ಲ ಹೋಗ್ತೀನಿ ನಾನು. ಬಟ್ ನನಗೆ ಒಂದಿನ ಅಂದ್ರೇ ಜಾಸ್ತಿ. ಒಂದಿನ ಇದ್ದರೆ ಅವ್ರ ಊರಲ್ಲಿ ಒಂದು ವರ್ಷ ಇದ್ದಂಗೆ ಅನಿಸುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ಅದ್ರಿಗೆ ನಾನು ಟೌನ್ಸ್ ಕಡೆ ಸಿಟಿಲು ಊರಿಗೆ ಹೋಗಲ್ಲ. ನಮ್ಮ ದೊಡ್ಡಮ್ಮ ಆದರೆ ಫೋನ್ ಮಾಡಿ ಕರೀತಾ ಇರ್ತಾಳೆ, ಬಾಮ್ಮ ಅಂತ ಹೇಳ್ಬಿಟ್ಟು. ನಾನಾದರೆ ಹೋಗೋದೇ ಇಲ್ಲ. ನಂಗೆ ಅಲ್ಲಿ ನೇಚರ್ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ಗಾಳಿ ಕೂಡ ಎಷ್ಟೊಂದು ಚೆನ್ನಾಗಿ ಬರ್ತಿದೆ ಗೊತ್ತಾ. ನಾನು ವಿಡಿಯೋಸ್ ಮಾಡಿ ಜಾಸ್ತಿ ದಿನನೇ ಆಯಿತು, ಇವತ್ತಾದರೆ ಮಾಡ್ತಾಯಿದ್ದೀನಿ. ಬಟ್ ಫ್ರೆಂಡ್ಸ್, ನನಗೆ ವಿಡಿಯೋಸ್ ಮಾಡೋಕ್ಕೆ ಇಷ್ಟ ಆಗ್ತಾಯಿದ್ದಿಲ್ಲ. ಬಟ್ ಅಪ್ಪ ಒಂದು ರಿಕ್ವೆಸ್ಟಿಂದ ನಾನು ವ್ಲಾಗ್ಸ್ ಆದರೆ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಅಪ್ಪ ಅದೇ ರಿಕ್ವೆಸ್ಟ್ ಮಾಡ್ಕೊತಿದ್ದಾನೆ ನನ್ನ, ವಿಡಿಯೋಸ್ ಮಾಡಮ್ಮ ಏನಾಗುತ್ತೆ ನಿನಗೆ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನೊಂದು ಏನು ಆಯ್ತಪ್ಪ ಅಂತಂದರೆ, ನಂದು ನಮ್ಮ ಕಾಲೇಜಲ್ಲಿ ಇದು ಮ್ಯಾಮ್ಗೆ ಆದರೆ ಗೊತ್ತಾಗೋಯ್ತು ನಂದು ಯೂಟ್ಯೂಬ್ ಚಾನಲ್ಲು. ಮ್ಯಾಮ್ ಆವಾಗಿಂದ ಒಂಥರ ಕೇರ್ಲೆಸ್ಸಾಗಿ ಮಾತಾಡ್ತಾರೆ. ಕೇರ್ಲೆಸ್ ಅಂತ ಹೆಂಗಪ್ಪ ಅಂತಂದರೆ, ಏನಕ್ಕೆ ವೀಡಿಯೋಸ್ ಮಾಡೋದು ನೀನು, ಓದಬೇಡ ವೀಡಿಯೋಸ್ ಮಾಡು, ಹಾಗೆ ಹಿಂಗೆ ಅಂತ ಏನೋ ಹೇಳಿದ್ರು. ತುಂಬಾ ಬೇಜಾರಾಗಿತ್ತು. ಬಂದು ಅಪ್ಪಗೆ ಹೇಳಿದೆ. ಅವರು ಇವರು ಅಂತಾರಂತ ನೀನು ಇರ್ಕೊಡ್ದಮ್ಮ, ನಿನ್ನ ಲೈಫು ನೀನು ಮಾಡಿ ವೀಡಿಯೋಸು, ನಾನು ಇದೀನಲ್ವ ನಿನಗೆ ಅಂತ ಹೇಳ್ಬಿಟ್ಟು ಅಪ್ಪ ಅದೇ ಧೈರ್ಯ ತಂದುಕೊಟ್ರು. ಅದ್ರಿಗೆ ನಾನು ಮತ್ತೆ ವೀಡಿಯೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅದು ಹೆಂಗೆ ಗೊತ್ತಾಯಿತು ಅಂತ ನನಗಾದ್ರೂ ನಿಜ ಗೊತ್ತಾಗಲೇ ಇಲ್ಲ. ಮ್ಯಾಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಕಾಲೇಜಲ್ಲಿ ನಮ್ಮ ಪ್ರಿನ್ಸಿಪಲ್ ಸರ್ ಕೂಡ ಗೊತ್ತು, ಪರ್ಮಿಷನ್ ಆದರೆ ತಗೊಂಡಿದ್ದಾರೆ ಅಪ್ಪ ವೀಡಿಯೋಸ್ ಮಾಡೋದಕ್ಕೆ ಕಾಲೇಜಲ್ಲಿ. ಬಟ್ ಎಮ್ಮನು ಹೆಂಗೆ ಬಂದರು ಫ್ರೆಂಡ್ಸ್. ಎಲ್ಲರ ಮನಸ್ಸು ಒಂದೇ ಥರ ಇರುತ್ತಾ? ಒಬ್ರಿಗೆ ಹೊಟ್ಟೆ ಉರಿ ಇರುತ್ತೆ, ದುಡ್ಡು ಬರುತ್ತೆ ಅಲ್ವಾ ಅವ್ರಿಗೆ ಅಂತೇಳ್ಬಿಟ್ಟು ಹೊಟ್ಟೆ ಉರಿ ಇರುತ್ತೆ. ಸ್ವಲ್ಪ ಜನರು ಪರವಾಗಿಲ್ಲ ಇನ್ನೂ ಸಪೋರ್ಟ್ ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್. ನಾನು ವಿಡಿಯೋಸ್ನ ಚೆನ್ನಾಗಿ ಮಾಡ್ತೀನಾ ಇಲ್ವಾ ಅಂತೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ. ನಾನು ಚೆನ್ನಾಗಿ ಮಾಡ್ತಿಲ್ಲ ಅಂತಂದರೆ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಸ್ವಲ್ಪ ಫ್ರೆಂಡ್ಸ್ ನೋಡಿ, ಅಮ್ಮ ಅದು ಸೊಪ್ಪಾದರೆ ಕಿತ್ತಾಕೊಳ್ಳೋ ಇಷ್ಟು. ಇನ್ನು ನಾವು 4 ಜನ ಇದ್ದೀವಲ್ವ, ಒಂದೊತ್ತಿಗೆ ಸಾಕು ಬಿಡು ಅಂತೇಳ್ಬಿಟ್ಟು ನನಗಾದರೆ ಒಂದು ವಾರದಿಂದ ಅನಿಸ್ತಾಯಿತ್ತು ಫ್ರೆಂಡ್ಸ್. ಸೊಪ್ಪು ಸಾರು ಬಿಸಿಯಾಗಿ ಸೊಪ್ಪು ಸಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ತಿಂದರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ. ಅದ್ರಿಗೆ ನಾನು ಅಮ್ಮಗಾದರೆ ಹೇಳಿದೆ, ಅಮ್ಮ ಸೊಪ್ಪು ಕಿತ್ಕೊಂಬ ಮಾಡೋಣ ಅಂತೇಳ್ಬಿಟ್ಟು. ಅಂಗಡಿದಲ್ಲಿ ಸಿಗುತ್ತೆ, ಬಟ್ ಅಂಗಡಿದಲ್ಲಿ ಸಿಗೋ ಸೊಪ್ಪುಕ್ಕಿಂತನೂ ನಾವು ಹೋಗಿ ಫ್ರೆಶ್ಶಾಗಿ ಕಿತ್ಕೊಬರೋ ಸೊಪ್ಪೇ ಟೇಸ್ಟಾಗಿರೋದು ಅಲ್ವಾ. ಇವಾಗಾದರೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಎಂದ ಕವರ್ ಹಿಡ್ಕೊಮ್ಮ ಮಾವು ನೋಡಿ ಫ್ರೆಂಡ್ಸ್. ಭತ್ತದ ಪೈರು ಯಾವ ಥರ ನಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ರೈತರು. ಪಾಪ ರೈತರು ಎಷ್ಟೊಂದು ಕಷ್ಟ ಬಿಡ್ತಾರೆ ಅಲ್ವಾ. ಫ್ರೆಂಡ್ಸ್, ಈ ಹಳ್ಳಿ ಕಡೆ ಹೆಂಗಪ್ಪ ಅಂತಂದರೆ ಹೊಟ್ಟೆ ಉರಿ ಜಾಸ್ತಿ ಫ್ರೆಂಡ್ಸ್. ಒಬ್ಬರು ನೋಡ್ರೆ ಒಬ್ರಿಗೆ ಹೊಟ್ಟೆ ಉರಿ ಜಾಸ್ತಿ, ಒಬ್ಬರು ಚೆನ್ನಾಗಿ ಬೀಳ್ಕೂಡ್ದು. ಹಂಗೆ ನಮ್ಮ ಹಳ್ಳಿ ಕಡೆ ಅದೊಂದು ದರಿದ್ರ. ಜಾರು ಬೀಳ್ತಿದ್ರು ಮೇಲೆ ಹೋಗ್ತಾ ಇದ್ರೆ ಫ್ರೆಂಡ್ಸ್. ಹೋಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗಾದ್ರೆ
ಅಮ್ಮ ಆದರೆ ಮುಂದೆ ಹೋಗ್ತಿದ್ದಾಳೆ, ನಾನಾದರೆ ಹಿಂದೆ ಹೋಗ್ತಾ ಇದ್ದೀನಿ. ಹೆಂಗೋ ಇಂಥ ಸಾಯಂಕಾಲ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್. ಸಾಯಂಕಾಲ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಈ ಕಡೆ ಬಂದರೆ. ಎಲ್ಮ ಈಡೆ ನಿಲ್ಸ್ಕೊನೆಸ್ವೆ ಅಯ್ಯೋ ಅವನೇಮೋ ಗುಡ್ಲುಂಡೆ. ಫ್ರೆಂಡ್ಸ್ ಇಲ್ಲಿ ನಾವು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಮೊಟ್ಟೆಗಳಿದೆ, ಏನು ಮೊಟ್ಟೆಗಳು ಅಂತ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್, ತೋರಿಸ್ತೀನಿ ರೀ. ಫ್ರೆಂಡ್ಸ್ ನಾನು ಹೇಳಿದೆ ಅಲ್ವಾ ಮೊಟ್ಟೆಗಳು ನೋಡಿ, ಇದೆ ಮೊಟ್ಟೆಗಳು, ಬಟ್ ಏನಿಕ್ಕಿದೆ ಅಂತ ಇಲ್ಲಿ ಗೊತ್ತಿಲ್ಲ. ಏನು ಪೆಟ್ಟಿಂಟಮ್ಮ ಗುಡ್ಲಿಡ ನೋಡಿ ಫ್ರೆಂಡ್ಸ್, ಮೊಟ್ಟೆಗಳಿದು, ಬಟ್ ಏನು ಮೊಟ್ಟೆಗಳು ಅಂತ ನನಗಾದ್ರೆ ಗೊತ್ತಿಲ್ಲ. ಏನು ಗುಡ್ಲುಂಟಮ್ಮ ಇದು ಮೋಸ್ಟ್ಲಿ ಏನು ಗುಡ್ಲುಂಟು ನೋಡಿ ಫ್ರೆಂಡ್ಸ್. ಅಮ್ಮ ಇದ್ರ ಎತ್ಕೊತಿದ್ದಾಳೆ. ನನಗೆ ಆದರೆ ನೋಡಿ ಫ್ರೆಂಡ್ಸ್, ಏನು ಮೊಟ್ಟೆಗಳು ಇರ್ಬೋದು ಇವು. ಎತ್ಕೊಂತ ಇದ್ದೀನಿ ಮಮ್ಮಿ. ಫ್ರೆಂಡ್ಸ್ ನೋಡಿ, ಕವರಾಗಾದರೆ ಮಾಡಿದ್ವಿ. ಇಂಥ ಮೊಟ್ಟೆಗಳು ಸಿಗುತ್ತೆ ಅಲ್ವಾ ಫ್ರೆಂಡ್ಸ್. ಅವಾಗ ಏನು ಮಾಡಬೇಕು ಅಂತಂದರೆ, ನಮ್ಮ ಮನೆಯಲ್ಲಿ ಕೋಳಿಗಳು ಏನಾದರೂ ಇದ್ದರೆ ಅದ್ರಿಗೆ ಎತ್ಕೊಂಡೋಗಿ ಹಾಕಿದ್ರೆ ಅಂದರೆ ಅದಕ್ಕೆ ಅದೇಮ್ಮ ಫ್ರೆಂಡ್ಸ್ ಹಿಂಗೆ ಹೋಗ್ತಾಯಿದ್ವಿ ನೋಡಿ. ರಾಜಕಾಲುವೆ ಅಂತ ಹೇಳಿದೆ ಅಲ್ವಾ, ನೋಡಿ ನೀರು ಹೆಂಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ರಾಜಕಾಲುವೆ ಪಕ್ಕದಲ್ಲೇ ಗೇರ್ಕಾಯಿ ಅಂತೆ, ಇದು ಅಮ್ಮ ಹೇಳ್ತಿರೋದು ಗಾರ್ಕಾಯಿ ಅಂತೆ. ನೋಡಿ ಗಿಡ ತೋರಿಸಿದ್ದೀನಿ, ಈ ಒಂದು ಗಿಡನೇ, ಬಟ್ ಇದರಲ್ಲಿ ಮುಳ್ಳುಗಳಿರ್ತವೆ, ಕಿತ್ಕೊಂಡು ತಿನ್ನಬೇಕು. ಯಾವ್ದು ಹಣ್ಣಾಗಿರೋದು ಇದರಲ್ಲಿ ನೋಡಿ ಫ್ರೆಂಡ್ಸ್. ಇದೇ ಗಿಡ ನೋಡಿ, ಹಣ್ಣುಗಳಿದೆ ಇದರಲ್ಲಿ ಹಣ್ಣಾಗಿರೋದು ಯಾವುದೋ ಅಂತ ಗೊತ್ತಿಲ್ಲ. ಅಮ್ಮ ಕಿತ್ತಾ ಇದ್ದಾರೆ ಫ್ರೆಂಡ್ಸ್. ಈಗಾದರೆ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಲ್ಲಿ ಸೊಪ್ಪು ಕಿತ್ಕೊಂಡು ಬಂದ್ವಿ, ಸೊಪ್ಪಾದರೆ ಕಿತ್ಕೊಂಡ್ವಿ. ಈಗಾದರೆ ಮನೆಗಾದರೆ ಹೋಗ್ತಾ ಇದ್ದೀವಿ. ಇವಾಗ ಮನೆಗಾದರೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನನಗಾದ್ರೆ ತುಂಬಾ ಖುಷಿ ಆಯಿತು ಈ ಒಂದು ಪರಿಸರ ನೋಡಿ. ಇಲ್ಲಿ ಹಚ್ಚ ಹಸಿರಿನಿಂದ ಇದೆ ಅಲ್ವಾ, ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಮಗೂ ತೋರಿಸಿದ್ದೀನಿ ಯಾವ ಥರ ಇದೆ ನಮ್ಮ ಹಳ್ಳಿಗೆ ಒಂದು ನೇಚರ್ ಅಂತ ಹೇಳ್ಬಿಟ್ಟು. ನಿಮಗಾದರೆ ತೋರಿಸಿದ್ದೀನಿ ಅಲ್ವಾ ಫ್ರೆಂಡ್ಸ್. ಹೇಗಿದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಈಗಾದರೆ ಮನೆಗಾದರೆ ರಿಟರ್ನ್ ಆಗ್ತಾಯಿದ್ವಿ ನೋಡಿ. ನಾನು ಅಮ್ಮ ರಿಟರ್ನ್ ಆಗ್ತಾಯಿದ್ವಿ, ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ಸಾಯಂಕಾಲ ಆಗೋದ್ರೆ ಈ ಕಡೆ ಎಲ್ಲ ಜಾಸ್ತಿ ಇರುಕೂಡ್ದಲ್ವಾ ಫ್ರೆಂಡ್ಸ್. ಅದ್ರಿಗೆ ನನಗೆ ಇಲ್ಲಿ ನಡೆಯೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಅಯ್ಯೋ, ಈ ಭತ್ತ ನಟ್ಟ ಟೈಮಲ್ಲಿ ಈ ಕಡೆ ಎಲ್ಲ ನಡೆಯೋಕ್ಕೆ ಆಗೋದಿಲ್ಲ ಅಲ್ವಾ ಫ್ರೆಂಡ್ಸ್. ಅಮ್ಮ ನಾನು ವಿಡಿಯೋ ಮಾಡಿಕೊಂಡೇ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ಬಂಡೆಗಳಿದೆ ಅಲ್ವಾ, ಇಲ್ಲಿ ಭತ್ತ ಎಲ್ಲ ಆದಮೇಲೆ ಭತ್ತ ಕೊಯ್ಬಿಟ್ಟು ಇಲ್ಲಿ ತಂದು ಹಾಕ್ತಾರೆ ಭತ್ತನ ನೋಡಿ. ಈ ಥರ ಭತ್ತನ ಹಾಕಿ ಅಲ್ಲಲ್ಲಿ ಈ ಥರ ಭತ್ತದ ಪೈರು ಬಂದುಬಿಟ್ಟಿದೆ. ಇವಾಗಾದರೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಹಸುಗಳಿದ್ದಾಗ ಬಂದಿದ್ದು ಈ ಕಡೆ ಎಲ್ಲ ಬಂದೇ ಇಲ್ಲ. ಮತ್ತು ನೋಡಿ ನಾವು ಅವಾಗ ಬಂದಾಗ ಇದೆಲ್ಲ ದೊಡ್ಡ ದೊಡ್ಡ ಮರಗಳಿತ್ತು, ಇವಾಗ ಎಲ್ಲ ಕೊಯ್ದಾಕವ್ರೆ ನೋಡಿ ಫ್ರೆಂಡ್ಸ್. ನಮ್ಮ ಅಮ್ಮನ ಫ್ರೆಂಡ್ಸ್ ಈಗಾದರೆ ಮನೆಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ನಮ್ಮ ವಿಡಿಯೋ ಹೆಂಗಿತ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮಗಾಗಿ ನಾನು ಇನ್ನೂ ಒಳ್ಳೆ ಕಂಟೆಂಟ್ಸ್ನ ಮಾಡ್ತಾಯಿರ್ತೀನಿ ನಮ್ಮ ಹಳ್ಳಿ ಕಡೆದೆಲ್ಲ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅದುವರೆಗೂ ನಿಮಗೆಲ್ರಿಗೂ ಬಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ಗಾರ್ಕಾಯಿ ಅಂತೀವಿ ನೋಡಿ. ಮುಳ್ಳುಗಳಿದೆ, ಟಚ್ ಮಾಡೋಕ್ಕೆ ಹೋದರೆ ಭಯ ನನಗೆ, ನಾನು ಟಚ್ ಅಮ್ಮ ನೋಡಿ ಕಿತ್ತಾ ಇದ್ದಾಳೆ. ಗಾರ್ಕಾಯಿ ಅಂತ ಇದು ನೋಡಿ ಫ್ರೆಂಡ್ಸ್. ಹಣ್ಣುಗಳು ಇದರಲ್ಲಿ ಹುಳುಗಳು ಸಹ ಇರ್ತವೆ, ಹುಷಾರಾಗಿ ತಿನ್ನಬೇಕು. ನನಗೆ ಇವೆಲ್ಲ ತಿಂದು ರೂಢಿನೇ ಇಲ್ಲ ಫ್ರೆಂಡ್ಸ್, ನಾನು ತಿನ್ನೋದಿಲ್ಲ. ಅದೇ ಅಮ್ಮ ಅವ್ರು ತಿಂತಾಯಿದ್ರಂತೆ, ಅವ್ರು ಚಿಕ್ಕ ವಯಸ್ಸಲ್ಲಿ. ತಿನ್ಮ ನೀನಾ ನೋಡಿ ಫ್ರೆಂಡ್ಸ್. ಅಮ್ಮ ಇದು ಬಾಯಲ್ಲಿ ಹಾಕ್ಕೊಂಬಿಟ್ಲು. ನನಗಾದರೆ ಇವೆಲ್ಲ ತಿಂದು ರೂಢಿನೇ ಇಲ್ಲ, ನಾನು ಇವೆಲ್ಲ ತಿನ್ನೋದಿಲ್ಲ. ಅದ್ರಿಗೆ ನಂಗೆ ಬೇಗ ರೋಗಗಳು ಬಂದು ಬೇಗ ಹೊಟ್ಟೋಗೋದು. ನಮ್ಮಮ್ಮವರೆಲ್ಲ ನೋಡಿ ಆಗಿನ ಕಾಲದಲ್ಲಿ ಅದು ಇದು ತಿಂದು ಗಟ್ಟಿ ಮುಟ್ಟಾಗಿ ಇರ್ತಾರೆ. ಈ ಕಾಲದ ಮಕ್ಕಳೆಲ್ಲ 40 ವರ್ಷ ಬದುಕೋದು ಡೌಟ್ ಎಡ್ಡಮಾರು.
ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತು ನನ್ನ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.